ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಪ್ಲಾನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ. ಸೊ ಲೈವ್ ಮಾರ್ಕೆಟಲ್ಲಿ ಯಾವುದೇ ಕಾಲ್ ಟಿಪ್ಸ್ ಕೊಡಲ್ಲ, ಕಲಿಬೇಕು ಅನ್ನೋರು ಐ ಗೆಸ್ ನೆಕ್ಸ್ಟ್ ವೀಕ್ ಅಂದರೆ ಯಾವತ್ತು ಬರುತ್ತೆ, ಓಕೆ ನೆಕ್ಸ್ಟ್ 31st ಇದಕ್ಕೆ ಹಾಕೊಂಡಿನಿ. 31st ಯಾರು ಕಂಫರ್ಟಬಲ್ ಇದ್ದು ಜಾಯ್ನ್ ಆಗಬೇಕು ಅನ್ನೋರು 31st ಜಾಯ್ನ್ ಆಗ್ಬೋದು. ಸೊ ನಿಮ್ಮ ಕಂಫರ್ಟಬಲ್ಟಿ ನೋಡಿ. ಮಾರ್ಕೆಟ್ ಇವತ್ತು ಲೈಕ್ ಆಲ್ಮೋಸ್ಟ್ ಏನು ಈಸಿ ಟ್ರೇಡೇನೆ, ಏನು ಡಿಫಿಕಲ್ಟ್ ಟ್ರೇಡ್ ಏನಲ್ಲ. ಸೊ ಇವತ್ತಿಂದು ಪ್ರಾಫಿಟ್ ಆರ್ ಲಾಸ್ ನೋಡ್ಕೊಬರೋಣ, ಆಮೇಲೆ ನಿಮಗೆ ಗೈಡ್ ಮಾಡ್ತೀನಿ ಏನಂತ. ಸೊ ಆಲ್ಮೋಸ್ಟ್ ಇಟ್ಸ್ ಅ ಗುಡ್ ಡೇ. 2 ಟ್ರೇಡ್ ಮಾಡಿದ್ದೀನಿ. 2 ಟ್ರೇಡಲ್ಲೂ ಸೇಮ್ ಸ್ಟ್ರೈಕ್ ಪ್ರೈಸಲ್ಲಿ ಟ್ರೇಡ್ ಮಾಡಿರೋದ್ರಿಂದ ನಿಮಗೆ ಕಾಣಿಸ್ತಿದೆ. ಇಟ್ ವಾಸ್ ಅ ವೆರಿ ಗುಡ್ ಡೇ ಅಂತಲೇ ಅಂದ್ಕೊಳ್ತೀನಿ ನಾನು. ಮಾರ್ಕೆಟಲ್ಲಿ ಏನಕ್ಕೆ ಬಾಟಮಿಂದಲೇ ಟ್ರೇಡ್ ಎತ್ಕೊಂಡೆ ಅನ್ನೋದು ಕೂಡ ನಿಮಗೆ ಗೈಡ್ ಮಾಡ್ತೀನಿ. ಲೆಟ್ ಕ್ಲೋಸ್ ಇಟ್, ನೋ ಮೋರ್ ಟ್ರೇಡ್ಸ್ ಟುಡೇ. ಸೊ ಮಾರ್ಕೆಟಲ್ಲಿ ಇವತ್ತು ಆ್ಯಕ್ಚುಲಾಗಿ ಸಿಂಪಲ್ ಲಾಜಿಕ್ಕು, ಸಿಂಪಲ್ ಟ್ರೇಡಿಂಗ್ ಮೈಂಡ್ ಸೆಟ್ಟಲ್ಲೇ ಟ್ರೇಡ್ ಮಾಡ್ತಾ ಹೋದೆ. ಏನಂದರೆ ಮಾರ್ಕೆಟು ಬೆಳಗ್ಗೆನೇ ಏನು ಮಾಡಿದೆ, ಲೈಕು ಫಸ್ಟ್ ಕ್ಯಾಂಡಲ್ಲೇ ಒಂದು ಶಾರ್ಪ್ ಸೆಲ್ಲಿಂಗ್ ಬಂದಿದೆ ಅಲ್ವಾ. ಸೊ ನಾನು ಸ್ಟೂಡೆಂಟ್ಸ್ ಕೇಳಿದೆ, ಮಾರ್ಕೆಟ್ ಏನಾದರೂ ಮಿಡಲಲ್ಲಿ ಓಪನ್ ಆದರೆ ಡೆಫಿನೆಟಾಗಿ ಒಂದು ಇನ್ಸೈಡ್ ಕ್ಯಾಂಡಲ್ ಆಗುತ್ತೆ ಅಂತ. ಬಟ್ ಮಾರ್ಕೆಟ್ ಏನು ಮಾಡಿದೆ, ಲೈಕು ಎಕ್ಸಾಕ್ಟಾಗಿ ಲೋ ಹತ್ರನೇ ಓಪನ್ ಆಗಿದೆ. ಬಟ್ ಇಲ್ಲಿ ಓಪನ್ ಆದಾಗ ಇಶ್ಯೂ ಒಂದೇ ಆಗಿದ್ದು ನಾನು ಇವತ್ತು ಅಬ್ಸರ್ವ್ ಮಾಡ್ದಂಗೆ, ಲೈಕ್ ಏನಂದರೆ ಮಾರ್ಕೆಟ್ ಕಂಟಿನ್ಯೂಸ್ ಅಪ್ಸೈಡ್ ಹೋಗಿದೆ ಅಲ್ವಾ. ಸೊ ನಿನ್ನೆ ಬಂದಿದ್ದು ಇಟ್ಸ್ ಕೈಂಡ್ ಆಫ್ ಪ್ರಾಫಿಟ್ ಬುಕ್ಕಿಂಗ್. ಸೊ ಪ್ರಾಫಿಟ್ ಬುಕ್ಕಿಂಗ್ ಬಂದಿದೆ ಅಂದರೆ ಮಾರ್ಕೆಟಲ್ಲಿ ಅಗೇನ್ ಸೆಲ್ಲರ್ಸ್ಗಳು ರಿಟ್ರೇಸ್ಮೆಂಟಿಗೆ ಬಂದಾಗ ಬೈಯರ್ಸ್ಗಳು ಫಸ್ಟ್ ಆಕ್ಟಿವೇಟ್ ಆಗ್ಲಿಕ್ಕೆ ನೋಡ್ತಾರೆ ಅಂತ. ಸೊ ನಾನು ಇಲ್ಲಿ ಟ್ರೇಡ್ ಮಾಡಬೇಕು ಅಂದಿದ್ರೆ ಸೊ ವೆರಿ ಈಸಿಯಾಗಿ ಇಲ್ಲಿ ಟ್ರೇಡ್ ಮಾಡ್ಬೋದಿತ್ತು. ಬಟ್ ಏನಂದರೆ ನನಗೆ ಆ್ಯಕ್ಚುಲಾಗಿ ಇಷ್ಟು ಇದನ್ನು ಚಾರ್ಟ್ನ ನಾನು ನೋಡೇ ಇಲ್ಲ ಮಾರ್ಕೆಟಲ್ಲಿ, ಬಿಕಾಸ್ ನಾನು ಅವೈಲೇಬಲ್ ಇರಲ್ಲ ಬೆಳಿಗ್ಗೆ. ಸೊ ಇಷ್ಟು ಚಾರ್ಟ್ ನೋಡಿರಲ್ಲ. ನಾನು ಬಂದಾಗ ಮಾರ್ಕೆಟ್ ಬಂದು ಇಲ್ಲಿ ಟ್ರೇಡ್ ಆಗ್ತಿತ್ತು, ಬ್ರೇಕ್ಔಟ್ ಲೆವೆಲಲ್ಲಿ ಟ್ರೇಡ್ ಆಗ್ತಿತ್ತು. ಲೆಟ್ಸ್ ವೆಯ್ಟ್ ಮಾಡೋಣ, ವೆಯ್ಟ್ ಮಾಡಿ ನೋಡೋಣ ಟ್ರೇಡ್ ಎಲ್ಲಿಗೆ ಸಿಗುತ್ತೆ ಅಂತ. ಫಸ್ಟ್ ಟ್ರೇಡು ಎಕ್ಸಾಕ್ಟಾಗಿ ನಾನು ಈ ಲೆವೆಲಿಗೆ ಬಂದಾಗ ಟ್ರೇಡ್ ಎತ್ಕೊಂಡೆ. ಇಲ್ಲಿ ಬಂದು ರಿಜೆಕ್ಷನ್ ತೊಗೊಂಡಾಗ ರೀಸನ್ ಕೂಡ ಅಷ್ಟೇ, ಲೈಕ್ ಕಂಪ್ಲೀಟ್ ಬುಲಿಶ್ ಮಾರ್ಕೆಟಲ್ಲಿ ಒಂದು ಬೈಯಿಂಗ್ ಸೈಡ್ ಟ್ರೇಡು ಸಿಗೋ ಚಾನ್ಸಸ್ ಇದೆ ಅಂತಲೇ ಎತ್ಕೊಂಡೆ. ಎಕ್ಸಾಕ್ಟಾಗಿ ಮಾರ್ಕೆಟಲ್ಲಿ ನನಗೆ ಅಲ್ಲಿಂದಲೇ ಒಂದು ಟ್ರೇಡ್ ಕೂಡ ಸಿಕ್ತು. ಸೊ ಇಲ್ಲಿ ಫಸ್ಟ್ ಟ್ರೇಡ್ನ ನಾನು ಕಂಪ್ಲೀಟ್ ಮಾಡಿಕೊಂಡೆ. ಇಷ್ಟು ರೇಂಜಲ್ಲೇ ಒಂದು ಫಾಸ್ಟ್ ಮೂಮೆಂಟಲ್ಲಿ ಒಂದು ಫಸ್ಟ್ ಟ್ರೇಡ್ ಸಿಕ್ತು. ಸೊ ಅದರಲ್ಲಿ ಕಂಪ್ಲೀಟ್ ಮಾಡಿದೆ. ಸೆಕೆಂಡ್ ಟ್ರೇಡು ಅಗೇನ್ ವೆಯ್ಟ್ ಮಾಡ್ತಾ ಇದ್ದೆ ಮಾರ್ಕೆಟಲ್ಲಿ, ನೋಡೋಣ ಮಾರ್ಕೆಟ್ ಇನ್ನೊಂದು ಆಪರ್ಚುನಿಟಿ ಕೊಡ್ಬೋದು ಅಂತ. ಅಗೇನ್ ಮಾರ್ಕೆಟು ಬಂದು ರಿಜೆಕ್ಷನ್ ತೊಗೊಂಡು ಅಗೇನ್ ಬುಲಿಶ್ನೆಸ್ನ ಕ್ಯಾಂಡಲ್ ಮಾಡ್ತು. ಸೊ ಸೇಮ್ ಬುಲಿಶ್ ಕ್ಯಾಂಡಲಲ್ಲಿ ಅಗೇನ್ ಎಂಟ್ರಿ ಆದೆ. ಸೊ ಅಗೇನ್ ಐ ಮೇಡ್ ಅ ಪ್ರಾಫಿಟ್. ಓಕೆನಾ. ಸೊ ಸಿಂಪಲ್ ಲಾಜಿಕ್ ಇಲ್ಲಿ ಜಸ್ಟ್ ಇಷ್ಟರಲ್ಲಿ ನಂದು ಟ್ರೇಡ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಸೊ ತುಂಬ ಜನ ಸ್ಟೂಡೆಂಟ್ಸ್ಗಳ ಮೆಸೇಜ್ಗಳನ್ನ ನಾನು ನೋಡಿದೆ ಇವತ್ತು. ಸೊ ತುಂಬ ಜನ ಪುಟ್ ಸೈಡ್ ಟ್ರೇಡ್ ಮಾಡಿದ್ದಾರೆ. ಎಸ್ ಇಲ್ಲ ಅಂತಲ್ಲ, ಬೆಳಿಗ್ಗೆ ನಾನು ಇದ್ದಿದ್ರೆ ನಾನು ಕೂಡ ಎಕ್ಸಾಕ್ಟಾಗಿ ಮಾರ್ಕೆಟ್ ಬಂದು ಫುಲ್ ಬ್ಯಾಕ್ ತೊಗೊಂಡು ಸೈಡ್ ವೇಸ್ ಆಗಿ ಅಗೇನ್ ಬ್ರೇಕ್ ಡೌನ್ ಆದಾಗ ಎಮ್ ಪ್ಯಾಟರ್ನ್ ನಾನು ಪುಟ್ ಸೈಡ್ ಟ್ರೇಡೇ ಮಾಡ್ತಿದ್ದೆ. ಬಟ್ ನನಗೆ ಮಿಸ್ ಆಯ್ತದು, ಪುಟ್ ಸೈಡ್ ಟ್ರೇಡ್ ಮಿಸ್ ಆಗಿದೆ. ಸೊ ನೀವುಗಳು ಪುಟ್ ಸೈಡ್ ಟ್ರೇಡ್ ಮಾಡಿದರೆ ಅದು ಓಕೆನೆ. ಎಷ್ಟೋ ಜನ ಲೈಕ್ ರಿಟ್ರೇಸ್ಮೆಂಟ್ ಬಂದಾಗಲೂ ಟ್ರೇಡ್ ಮಾಡಿದ್ದೀರಾ ಅಂತ ಗಳಿಸಿರ, ಹ್ಯಾಪಿ. ಸೇಮ್ ನಾನು ಕೂಡ ಇಲ್ಲಿ ಬಾಟಮ್ ಬಂದಾಗ ವೆಯ್ಟ್ ಮಾಡಿ ಟ್ರೇಡ್ ಮಾಡಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಓಕೆನಾ. ಸೊ ಹೋಪ್ ನಿಮಗೆ ಥಿಂಗ್ಸ್ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಸೊ ಲೈಕ್ ಕಲಿಬೇಕು ಅನ್ನೋರು ಸೇಮ್ 10ನೇ ತಾರೀಕು ಬ್ಯಾಚ್ನ 31ನೇ ತಾರೀಕು ಬ್ಯಾಚ್ನ ನೀವು ಜಾಯ್ನ್ ಆಗಿ ಕಲಿಬೋದು. ಕಲಿಯೋ ಕಡೆ ಫೋಕಸ್ ಮಾಡಿ, ಮಾರ್ಕೆಟ್ ಈಸಿ ಆಗುತ್ತೆ. ಓಕೆ, ಥ್ಯಾಂಕ್ ಯು ಆಲ್.